ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡಗೆ ಕಾಂಗ್ರೆಸ್ ಮುಖಂಡ ನಿಂದಿಸಿದ್ದಂತ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇದೆ. ಪೌರಾಯುಕ್ತಗೆ ಆಸಿಡ್ ಎರಚೋದಾಗಿ ಅನಾಮಧೇಯ ಬೆದರಿಕೆ ಪತ್ರ ಬಂದಿದೆ. ಇತ್ತ ಆರೋಪಿ ರಾಜೀವ್ ಗೌಡ ಜಾಮೀನು ನಿರೀಕ್ಷೆಯಲ್ಲಿದ್ದು ಇವತ್ತು ಆದೇಶ ಪ್ರಕಟ ಆಗುವ ಸಾಧ್ಯತೆ ಇದೆ. ಪೌರಾಯುಕ್ತೆಗೆ ನಿಂದನೆ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್. ಅಮೃತಾ ಗೌಡಗೆ ಆಸಿಡ್ ಎರಚುವುದಾಗಿ ಅನಾಮಧೇಯ ಪತ್ರ. ಶಿಡ್ಲಘಟ್ಟ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡ ನಗರಸಭೆ ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣ ಇನ್ನೂ ಹಸಿಯಾಗೇ ಇದೆ. ಅಷ್ಟರಲ್ಲೇ ಪೌರಾಯುಕ್ತೆ ಅಮೃತಾ ಗೌಡ ಕಚೇರಿಗೆ ಅನಾಮಧೇಯ ಪತ್ರವೊಂದು ಭಾರೀ ಸಂಚಲನ ಸೃಷ್ಟಿಸಿದೆ. ಅಮೃತಾ ಗೌಡಗೆ ಆಸಿಡ್ ಎರಚೋದಾಗಿ ಮತ್ತು ಜಂಗಮಕೋಟೆ ಕಡೆ ತಲೆ ಹಾಕದಂತೆ ಬೆದರಿಕೆ ಪತ್ರ ಬಂದಿದೆ. ಇದರಿಂದ ಭಯಭೀತರಾಗಿರುವ ಅಮೃತಾ ಗೌಡ ನ್ಯಾಯಾಲಯಕ್ಕೆ ಬೆದರಿಕೆ ಪತ್ರ ಸಲ್ಲಿಸಿದ್ದಾರೆ. ಶಿಡ್ಲಘಟ್ಟ ಪೊಲೀಸರಿಗೂ ದೂರು ನೀಡಿ ರಕ್ಷಣೆಗೆ ಮನವಿ ಮಾಡಿದ್ದಾರೆ. ಇಂದು ರಾಜೀವ್ ಗೌಡ ಜಾಮೀನು ಭವಿಷ್ಯ ನಿರ್ಧಾರ. ಪುಡಾರಿ ರಾಜೀವ್ ಗೌಡನ ಕರಾಳ ಮುಖವನ್ನ ಜನವರಿ 14ರಂದು ಟಿವಿ9 ನಿರಂತರ ವರದಿಗಳ ಮೂಲಕ ಬಯಲು ಮಾಡಿತ್ತು. ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಅಮಾನತ್ತಾಗಿರುವ ರಾಜೀವ್ ಗೌಡನನ್ನ ಪೊಲೀಸರು ಬಂಧಿಸಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದ ಚಿಂತಾಮಣಿ ಪೀಠದಲ್ಲಿ ರಾಜೀವ್ ಗೌಡ ಜಾಮೀನು ಅರ್ಜಿ ಸಲ್ಲಿಸಿದ್ದಾನೆ. ಈಗಾಗಲೇ ವಾದ ಪ್ರತಿವಾದ ಆಲಿಸಿರುವ ಕೋರ್ಟ್ ಇವತ್ತು ಆದೇಶ ಪ್ರಕಟಿಸಲಿದೆ. ಜೈಲ ಬೇಲ ಅನ್ನೋದು ಇವತ್ತು ನಿರ್ಧಾರವಾಗಲಿದೆ. ರಾಜೀವ್ ಗೌಡನ ಮೇಲೆ 16 ಕ್ರಿಮಿನಲ್ ಮೊಕದ್ದಮೆಗಳಿದ್ದು ನಟೋರಿಯಸ್ ಕ್ರಿಮಿನಲ್ ಅಂತ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸೆ ಅವರೇ ಹೇಳಿದ್ದಾರೆ. ಇದೇ ಕಾರಣಕ್ಕೆ ಬಂಧನ ವಿಳಂಬ ಆಗ್ತಾ ಇದೆ ಅಂತಲೂ ಹೇಳ್ತಿದ್ದಾರೆ. ಹೀಗಾಗಿ ಇವತ್ತು ಏನಾಗುತ್ತೆ ಅಂತ ಕಾದು ನೋಡಬೇಕಿದೆ. ಭೀಮಪ್ಪ ಪಾಟೀಲ, ಟಿವಿ9 ಚಿಕ್ಕಬಳ್ಳಾಪುರ.